ಚೀಮೂಲಿ ವಿಭಜನೆ ಆಗೋದಕ್ಕೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸಂಸದರು ಅವರು ತುಂಬ ಕಷ್ಟಪಟ್ಟು ಇವತ್ತು ವಿಭಜನೆ ಮಾಡಿ ನಮಗೆ ಮಂಚೇನಹಳ್ಳಿ ಕ್ಷೇತ್ರವನ್ನು ಮಾಡಿಕೊಟ್ಟಿದ್ದಾರೆ. ಚೀಮೂಲ್ ಮಾಡಿ ಮಂಚೇನಹಳ್ಳಿ ಕ್ಷೇತ್ರ ಹೊಸ ಕ್ಷೇತ್ರದಿಂದ ನಾನಿವತ್ತು NDA ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಮೊದಲಿಗೆ ಏನು ಇಷ್ಟು 10 ವರ್ಷಗಳಿಂದನೂ ನಾವು ನೋಡಿದ್ದೀವಿ, ಯಾವುದೂ ಲೋಕಲ್ ನಮ್ಮ ರೈತ ಮಕ್ಕಳಿಗಾಗಿ ಯಾವುದೂ ಒಂದು ಉದ್ಯೋಗಾವಕಾಶ ಸಿಕ್ಕಲಿಲ್ಲ. ಯಾರೋ ಎಲ್ಲೋ ನಡೀತಿದೆ ಅದನ್ನು ಇದು ಮಾಡಿದ್ದಾರೆ. ಇವತ್ತು ನಾನು ಹೋಗೋದೇನೆಂದರೆ ರೈತರ ಹತ್ರ ನಿಮ್ಗೆ ಏನು ಅನುಕೂಲ ಬೇಕಾದರೆ ನಾವು ಸಂಸ್ಥೆಯಿಂದ ನಾನು ಮಾಡಿಕೊಡ್ತೀನಿ. ಯಾವುದೇ ರೀತಿಯಾಗಿ ಏನೇ ಒಂದು ಸ್ಕೀಮ್ಸ್ ಬಂದರೂ ಸಂಘ ಸಂಸ್ಥೆಗಳಿಗೆ ತಲುಪಿಸ್ತೀನಿ. ಉದ್ಯೋಗ ಅವಶ್ಯಕ ಇದು ಬಂದ್ರೂ ಅದನ್ನು ನಮ್ಮ ಮನಸ್ಫೂರ್ತಿ ಏನಿದೆಯಾ ರೈತ ಮಕ್ಕಳಿಗೆ ಮೆರಿಟ್ ಸ್ಟೂಡೆಂಟ್ ಆಗಿರ್ಬೋದು, ಯಾರೋ ಇದ್ದಾರೋ ಅವ್ರಿಗೆ ಅನುಕೂಲ ಮಾಡೋದಕ್ಕೆ ನನ್ನ ಆಸೆಗಳಿದೆ. ಸರ್, ಇದು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳು ಇದು ಮಾಡೋ ಸಂದರ್ಭದಲ್ಲಿ ಎದುರಾಳಿಗಳವರು ನಿಮ್ಮ ಗುಣಗಳನ್ನ ಗುರುತಿಸೋಕ್ಕಿಂತನೂ ನೀವು ಪಕ್ಷದವರನ್ನ ಕಾರಣಕ್ಕೋಸ್ಕರ ನಿಮ್ಮನ್ನು ತುಳಿಯುವಂತ ಪ್ರಯತ್ನ ಮಾಡಿದ್ರೆ ಏನ್ ಮಾಡ್ತೀರಿ? ರಾಜಕೀಯ ಪಕ್ಷ ಇರ್ಬೋದು, ಬಟ್ ಇಲ್ಲಿ ರೈತರು ಇದು ಸಹಕಾರ ಸಂಘ, ಇದು ರೈತರ ಜಾಗ. ಇದು ಯಾವುದೇ ಇಲ್ಲಿ ಪಕ್ಷ ಭೇದ ಏನು ಇಲ್ಲಿ ನಡೆಯೋದಿಲ್ಲ. ರೈತರ ಮುಂದೆ ನಾವು ಏನು ಹೋಗ್ತೀವಿ ಅದು ಇವತ್ತು ನಮಗೆ ಗೆಲುವು ಗ್ಯಾರಂಟಿ ಆಗುತ್ತೆ ಅನ್ನೋದು ನನಗೆ ವಿಶ್ವಾಸ ಇದೆ. ಹನುಮೇಗೌಡ ಅಂತ ಮಂಚೇನಹಳ್ಳಿ ಹೊಸ ಕ್ಷೇತ್ರದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ನಿರ್ದೇಶಕನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಇದು ಆಗಿದ್ದು ಡಾಕ್ಟರ್ ಸುಧಾಕರ್ ಅವರು ಮಂತ್ರಿ ಆದಾಗ ನಮಗೆ ಮಂಚೇನಹಳ್ಳಿ ತಾಲೂಕನ್ನು ಮಾಡಿಕೊಟ್ಟಿದ್ರು. ಅದರ ಸಲುವಾಗಿ ನಾನು ಅಲ್ಲಿ DCC ಬ್ಯಾಂಕ್ ಡೈರೆಕ್ಟರ್ ಆಗಿ ಆಯ್ಕೆಯಾಗಿದ್ದೀನಿ. ಅದೇ ರೀತಿಯಾಗಿ ಇವತ್ತು ಚೀಮೂಲ್ ಕೂಡ ಅವರೇ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹೋರಾಟ ಮಾಡಿ ಅವರು ಮಂತ್ರಿ ಆಗಿದ್ದಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರನ ಬೈಫರ್ಕೇಷನ್ ಮಾಡಿ ನಮಗೆ ಚಿಕ್ಕಬಳ್ಳಾಪುರಕ್ಕೆ ಹಾಲು ಒಕ್ಕೂಟವನ್ನು ತಂದುಕೊಟ್ಟಿದ್ದಾರೆ. ನಾವು ನಮ್ಮ ಮಂಚೇನಹಳ್ಳಿ ಹೊಸ ಕ್ಷೇತ್ರದಿಂದ ಇವತ್ತು HV ಶ್ರೀನಾಥ್ ಬಾಬು ಅಂತ ಹೇಳ್ಬಿಟ್ಟು ನಮ್ಮ ಯುವಕರನ್ನ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜರಬಂಡಹಳ್ಳಿ, ವಿದ್ಯಾವಂತ ಒಬ್ಬ ವಿದ್ಯಾವಂತ ಯುವಕನ್ನ ಇವತ್ತು ಸ್ಪರ್ಧೆಗೆ ಒಡ್ಡಿರ್ತೀವಿ. NDA ಕಡೆಯಿಂದ ಇವತ್ತು ಸ್ಪರ್ಧೆ ಹೊರ್ತಿರ್ತೀವಿ. ಈ ಸ್ಪರ್ಧೆಗೆ ನನ್ನ ಜೊತೆಯಲ್ಲಿ ಬಂದಿರತಕ್ಕಂಥ ಮಾಜಿ ಕೋಮಲು ನಿರ್ದೇಶಕರಾದಂಥ ಸುಬ್ಬಾರೆಡ್ಡಿ ಅವರು ಇರ್ಬೋದು, ಮಾಜಿ TPS ಮೆಂಬರ್ ಆದಂಥ ಬಾಲಕೃಷ್ಣ ಅವರು ಇರ್ಬೋದು, ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದಂಥ ರಾಜಶೇಖರ್ ಇರ್ಬೋದು, ಮತ್ತು ಇನ್ನು ಎಲ್ಲ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ವೆಂಕಟೇಶ್ರು, ನಮ್ಮ NDA ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾರಾಯಣಗೌಡರು, ಎಲ್ಲರೂ ಕೂಡ ಇವತ್ತು ನಾರಾಯಣ ಸ್ವಾಮಿ ಅವರು ನಮ್ಮ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ನಾವು ಇವತ್ತು ಬಂದು ಸ್ಪರ್ಧೆ ಒಡ್ಡಿದ್ದೀವಿ. ಯುವಕ ಗೆಲ್ತಕ್ಕಂಥ ಅವಕಾಶಗಳಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ನಮ್ಮ ಬಾಬು ಇವರೇ ಕ್ಯಾಂಡಿಡೇಟ್.